ಸುಪ್ರಕಾಶ್ ಸರ್, ನಿಮ್ಮ ಪ್ರಬುದ್ಧವಾದಂತಹ ಮಾತುಗಳಿಗೆ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ನಾವಿನ್ನು ಹೆಚ್ಚೆಚ್ಚು ನಿರೀಕ್ಷೆಯಲ್ಲಿದ್ದೇವೆ. ಆ ಶಕ್ತಿಯನ್ನ ಜನಪದವೇ ನಿಮಗೆ ಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಧನ್ಯವಾದಗಳು ಸರ್. ಮಾನ್ಯ ನಾಗೇಶ್ ಬೆಟ್ಕೋಟೆರವರು, ಮಾನ್ಯ ಕುಲಪತಿಗಳು, ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಲ್ಲ ಕಲಾ ಬಂಧುಗಳಿಗೆ ನಮಸ್ಕಾರ. ನನಗೆ ಫೋನ್ ಕರೆ ಬಂತು, ಈಚೆ ಹಬ್ಬ ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತ. ತಾವ್ಯಾರಪ್ಪ? ನನಗೆ ಹೊಸ ಪರಿಚಯ. ಈಚೆಯವರ ಮುಖಾಂತರ ನನಗೆ ನಮ್ಮ ಅಧ್ಯಕ್ಷರುಗಳ ನನಗೆ ಒಂದು ಅಯಸ್ಕಾಂತನ ಪರಿಚಯ ಮಾಡಿಕೊಟ್ಟಂಥವ್ರು ಈಚೆಯವರು. ಈಚೆಯವರು ಹೇಳಿದ್ದಕ್ಕೋಸ್ಕರ, ಅವ್ರ ಹೆಸರು ಹೇಳಿದ್ದಕ್ಕೋಸ್ಕರ ನಾನು ಒಪ್ಕೊಂಡಿತ್ತು. ಕಾರಣ ಇವತ್ತು ಅವರು ಏನು 40 ವರ್ಷಗಳ ಸಂಶೋಧನೆ ಆಗಿದೆ ಜಾನಪದದ ಬಗ್ಗೆ, ಮತ್ತು ಜಾನಪದವನ್ನು ಕಟ್ಟಲಿಕ್ಕೆ, ಉಳಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳಾಗ್ತಾ ಇದ್ದಾವೆ, ಅವುಗಳಿಗೆಲ್ಲವೂ ಕಾರಣೀಭೂತರು ಅವರು. ಅದರ ಜೊತೆಗೆ ಅವರ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಮಾಡಿದಂಥ ಕೃಷಿ, ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಸಂಶೋಧನೆಗಳು ನಡೆಸ್ತಾ ಇದ್ದಾರೆ. ಎಲ್ಲರೂ ನಗರ ಕಡೆ ಮುಖ ಮಾಡಿದ್ರೆ ಅವರು ಜಾನಪದದ ಕಡೆ, ಜಾನಪದ ಹಳ್ಳಿಗಳ ಸೊಗಡು ಕಡೆ ಮುಖ ಮಾಡಿ ಇವತ್ತು ಅದನ್ನು ನನಗೆ ಇವತ್ತು ಇಲ್ಲಿ ಪರಿಚಯ ಆಯಿತು. ಸುಮಾರು ಅವರ ರಿಸರ್ಚಿನ ಈ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಆ ಜನಪದಗಳ ಕಲೆಗಳ ಬಗ್ಗೆ ನನಗೆ ಪ್ರಥಮ ಬಾರಿಗೆ ಇಲ್ಲಿ 8 ಕಲೆಗಳು ನಾನು ಕಂಡೆ ಇವತ್ತು. ಸೊ ಇವೆಲ್ಲವೂ ಆಗಬೇಕಾದ್ರೆ ಯಾರಿಂದ ಸಾಧ್ಯ? ಆ ಜನಪದದ ಅಥವಾ ನೆಲದ ಸಂಸ್ಕೃತಿಯ ಬದ್ಧತೆ ಇರ್ತಕ್ಕಂಥವ್ರನ್ನ ಮಾತ್ರ ಸಾಧ್ಯ. ಅವ್ರ ಬಗ್ಗೆ ಈಗಾಗಲೇ ನಮ್ಮ ನಿರೂಪಕರು ಆಗಾಗ್ಗೆ ಹೇಳ್ತಾನೆ ಇದ್ರು. ಸಾಕಷ್ಟು ಜನಕ್ಕೆ ಅವರ ಕೃಷಿ ಎಲ್ಲರೂ ಗೊತ್ತೇ ಇದೆ. ಅವ್ರ ಬಗ್ಗೆ ಹೆಚ್ಚು ಹೇಳುವಂಥದ್ದೇನೂ ಇಲ್ಲ. ಇನ್ನು ನಮ್ಮ ಅಧ್ಯಕ್ಷರು ಗೊಲ್ಲಳ್ಳಿಯವರು ಮಾತಾಡಿದ ಮೇಲೆ, ಅವರ ಹಾಡಿದ್ಮೇಲೆ ಬೇರೆಯವರು ಹಾಡಿದ್ರೆ ಅವ್ರಿಗೆ ಅರ್ಥನೂ ಇರಲ್ಲ, ಮಾತುಗಳಿಗೂ ಅರ್ಥನೂ ಇರಲ್ಲ. ಆದರೆ ನಾನು ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಬಂದಾಗ, ಕುಲಪತಿಯಾಗಿ ನಾನು ಬರಲಿಕ್ಕೆ ಒಪ್ಕೊಳ್ಳಲಿಲ್ಲ. ಈಚೆಯವರ ಅವರು ಒಂದು ರೀತಿಯಾದ ಮಾರ್ಗದರ್ಶಕರು, ನಮಗೆ ಒಂಥರ ಮಾನಸ ಗುರುಗಳು ಇದ್ದ ಹಾಗೆ. ನಮ್ಮ ಹಿರಿಯರು ಎಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ರೀತಿಯಾದಂಥ ಸಂಗೀತಕ್ಕೆ ಸಂಬಂಧಪಟ್ಟಂಥ, ಪ್ರದರ್ಶನ ಕಲೆಗಳಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದೆ. ಜಾನಪದಕ್ಕೆ ಅದು ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ. ಆದರೆ ಪ್ರದರ್ಶಕ ಕಲೆಗಳ ಬಗ್ಗೆ ಯಾವುದೇ ಸರ್ಟಿಫಿಕೇಟ್ ಕೋರ್ಸ್ ಆಗಲಿ, ಡಿಪ್ಲೊಮಾ ಕೋರ್ಸ್ ಆಗಲಿ, ಪದವಿ ಕೋರ್ಸ್ಗಳೇ ಇಲ್ಲ. ಏನು ಮಾಡಿದ್ರು ಪ್ರತಿ ವರ್ಷವೂ ನಾವು ಅದನ್ನು ಅಡ್ವರ್ಟೈಸ್ ಮಾಡಿದ್ರೆ ಯಾರೊಬ್ಬರೂ ಸಹ ಅಪ್ಲಿಕೇಶನ್ ಹಾಕೋದಿಲ್ಲ. ಕಲಿಕೆಯ ಗುಣ ನಮ್ಮ ಜಾನಪದರಿಗಿಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ನಮ್ಮ ಕಲೆಗಳನ್ನು ಶಿಕ್ಷಣ ರೂಪಕ್ಕೆ ತರದೇ ಹೊರತು, ಅವುಗಳ ಕಾರ್ಯಾಗಾರ ಮತ್ತು ಅವುಗಳ ಪ್ರಾತ್ಯಕ್ಷಿಕೆಗಳನ್ನು ಮಾಡದೇ ಹೊರತು ಅವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಅದು ಶಿಕ್ಷಣವಾಗಿ ಪರಿವರ್ತನೆ ಆಗಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಚೆಯವರು ಜನಪದ ಲೋಕದ ಕಾರ್ಯಾಧ್ಯಕ್ಷ ಆಗ್ತಾ ಇದ್ದಂಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅರ್ಜಿ ಬಂತು. ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಡಿಪ್ಲೊಮಾ ನಡೀತಾ ಇದೆ. ಅದು ನನಗೆ ಗೊತ್ತಿತ್ತು. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಅಲ್ಲಿ ಜನಪದ ಡಿಪ್ಲೊಮಾ ನಡೀತಾ ಇತ್ತು. ಅಲ್ಲಿ ಡಿಪ್ಲೊಮಾ ಓದ್ಕೊಂಡು ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ನಾಟಕದ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಲಿಕ್ಕೆ ಆ ಸರ್ಟಿಫಿಕೇಟ್ ಇದ್ದರೆ ಅಡ್ಮಿಷನ್ ಮಾಡಿಸ್ಕೊತಾ ಇದ್ದೀವಿ. ಅಂದರೆ ಜನಪದಗಳ ಬಗ್ಗೆ ಅಥವಾ ಜನಪದ ಕುಣಿತಗಳ ಬಗ್ಗೆ, ಹಾಡಿನ ಬಗ್ಗೆ, ನಟನೆಯ ಬಗ್ಗೆ ಅವರಿಗೆ ಅರಿವಿದೆ ಅಂತ. ಆದರೆ ಅದಕ್ಕೆ ಮಾನ್ಯತೆ ಇರಲಿಲ್ಲ. ಜನಪದ ಲೋಕ ಕೊಡ್ತಾ ಇರ್ತಕ್ಕಂಥ ಸರ್ಟಿಫಿಕೇಟ್ಗೆ ಅದು ಕ್ವಾಲಿಫಿಕೇಷನ್ ಆಗಿರಲಿಲ್ಲ. ಅದು ಯಾವುದೋ ಒಂದು ವಿಶ್ವವಿದ್ಯಾಲಯದ ಅಂಗೀಕೃತ ಅಭ್ಯಾಸ ಆಗಿರಲಿಲ್ಲ. ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಅದನ್ನು ಸರ್ ಒಟ್ಟಿಗೆ ಮಾತಾಡಿ ಅದಕ್ಕೆ ಮಾನ್ಯತೆ ಆಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಥಮ ಬಾರಿಗೆ ಇವತ್ತು ಜನಪದ ವಿಶ್ವವಿದ್ಯಾಲಯ ಇದ್ದರೂ ಸಹ ಜನಪದ ಲೋಕದಲ್ಲಿ ಸಂಶೋಧನಾ ಕೇಂದ್ರವನ್ನು ಸರ್ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ. ಸೊ ಅಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಈಗ PhD ಪದವಿಗಳನ್ನು, ಇನ್ನು ಮುಂದೆ PhD ಸಂಶೋಧನಾ ಕಾರ್ಯಗಳು ನಡೀತವೆ. PhD ಪದವಿಗಳನ್ನು ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಆಗೋದಿಲ್ಲ. ಈ ಥರದ ಬದಲಾವಣೆಗಳು, ಈ ಥರದ ಹೆಜ್ಜೆಗಳನ್ನು ನಾವು ಇಡ್ತಾ ಹೋದರೆ
ನಮ್ಮ ಕಲೆಗಳನ್ನು ಉಳಿಸಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಾಧ್ಯವೇ ಆಗೋದಿಲ್ಲ. ಈಗಾಗಲೇ ಅಧ್ಯಕ್ಷರು ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಸೂಕ್ಷ್ಮವಾಗಿ ನಮ್ಮ ಸಮಾಜದಲ್ಲಿ ಆಗಿರ್ತಕ್ಕಂಥ ನಮ್ಮ ಕಲೆಗಳಿಗೆ ಇರುವಂಥ ಆತಂಕಗಳು, ನಮಗಿರುವಂಥ ಆತಂಕಗಳು ಅವರು ವ್ಯಕ್ತಪಡಿಸಿದ್ದಾರೆ. ಅವನ್ನೆಲ್ಲ ನಾವು ಗಮನ ಹರಿಸಲೇಬೇಕು. ಈ ಸೆಲೆಬ್ರಿಟಿ ಶೋಗಳು ಅವೆಲ್ಲವುಗಳನ್ನು ನೋಡ್ತಾ ಇದ್ದರೆ ನಾವು ನಮ್ಮ ಉಳಿವೇ ಕಷ್ಟ ಆಗ್ತಾ ಇದೆ ಅಂತ, ನಮ್ಮ ಕಲೆಗಳ ಜನಪದ ಕಲೆಗಳ ಉಳಿವು ಕಷ್ಟ ಆಗ್ತಾ ಇದೆ. ಇತ್ತೀಚೆಗೆ ನಮ್ಮ ಸುಗಮ ಸಂಗೀತದ ಕಲಾವಿದರ ಒಕ್ಕೂಟನೂ ಸೇರಿಕೊಂಡು ಅವರೇ ಒಟ್ಟುಗೂಡಿ ಸುಗಮ ಸಂಗೀತದ ಸರ್ಟಿಫಿಕೇಟ್ ಕೋರ್ಸು ಮತ್ತು ಡಿಪ್ಲೊಮಾ ಕೋರ್ಸ್ ಮಾಡಲಿಕ್ಕೆ ಸಿಲೆಬಸನ್ನು ತಯಾರು ಮಾಡಿ ನಮಗೆ ಸಲ್ಲಿಕೆ ಮಾಡಿದೆ. ಅವರ ಮುಂದಿನ ಹೆಜ್ಜೆ ಈಗಾಗಲೇ 4 ಸಂಸ್ಥೆಗಳು ಸುಗಮ ಸಂಗೀತದ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಅದನ್ನು ಸಹ ನಾವು ಶಿಕ್ಷಣ ರೂಪಕ್ಕೆ ತರುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಾನು ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೇನೆ, ನಮ್ಮ ಕಲೆಗಳು ಉಳಿಬೇಕಾದ್ರೆ, ಅದರಲ್ಲೂ ಜನಪದ ಕಲೆಗಳು ಉಳಿಬೇಕಾದ್ರೆ ಈ ಥರ ಆಡ್ತಾ ಅದು ಮರೆಯಾಗ್ತಾ ಹೋಗ್ತಾ ಇರ್ತವೆ. ಅವು ದಾಖಲೀಕರಣ ಆಗಬೇಕು, ಅವುಗಳ ಪ್ರಾತ್ಯಕ್ಷಿಕೆಗಳಾಗಬೇಕು, ಅವುಗಳ ಕಾರ್ಯಾಗಾರಗಳಾಗಬೇಕು. ಅದಕ್ಕೆ ಅಕಾಡೆಮಿಗಳು, ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ಅಕಾಡೆಮಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಎಲ್ಲ ಕಲೆಗಳಿಗೂ ಎಲ್ಲ ಪ್ರಕಾರಗಳಿಗೂ ಒಂದೊಂದು ಅಕಾಡೆಮಿಗಳಿದ್ದಾವೆ. ಆ ಅಕಾಡೆಮಿಗಳು ಅಕಾಡೆಮಿ ಕೆಲಸಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಉತ್ಸವಗಳನ್ನು ಮಾಡೋದರಲ್ಲಿ ಈಗಾಗಲೇ ಪ್ರಸ್ತಾಪ ಆಯಿತು. ಉತ್ಸವಗಳು ಯಾರೋ ಒಬ್ಬರನ್ನು ಕರೀತಾರೆ, ಬಾಂಬೆನಲ್ಲಿರ್ತಕ್ಕಂಥ ಆಕ್ಟರಿಗೆ ಲಕ್ಷಾಂತರ. ನಮ್ಮ ದಸರಾದಲ್ಲಿ ಇತ್ತೀಚೆಗೆ ಆದಂಥ ದಸರಾದಲ್ಲಿ ಅರ್ಧ ದಸರಾದ ವೆಚ್ಚ ಆ ಸೆಲೆಬ್ರಿಟೀಸ್ಗೆ ವೆಚ್ಚ ಮಾಡಿದರು. 5 ಸ್ಟಾರ್ ಹೋಟೆಲ್ನ ಬಿಲ್ಲು, ಏರೋಪ್ಲೈನ್ ಬಿಲ್ಲು, ಅವರ ಸಂಭಾವನೆ. ಸೊ ಹೀಗಾಗಿದೆ ಈ ಸ್ಥಿತಿ. ಅಂದರೆ ನಾವು ಕೂಲಿನೇ ಕೇಳಬೇಕಾಗಿದೆ. ಹಾಗಾಗಬಾರ್ದು. ಮುಂದಿನ ದಿನಗಳಲ್ಲೆಲ್ಲ ಆದರೂ ಅಕಾಡೆಮಿಗಳು ಅಕಾಡೆಮಿಕ್ ಆಗಿ ಕೆಲಸ ಮಾಡುವಂಥದ್ದು, ಮತ್ತು ಕಾರ್ಯಾಗಾರಗಳನ್ನು ಮಾಡೋವಂಥದ್ದು, ಪ್ರಾತ್ಯಕ್ಷಿಕೆಗಳನ್ನು ಮಾಡೋವಂಥದ್ದು ಮಾಡಿದರೆ ಈ ರೀತಿಯಾದಂಥ ಅಂತಾರೆ ಈಚೆ ಅಂಥವರ ಶ್ರಮಕ್ಕೆ ಒಂದು ನ್ಯಾಯ ದೊರಕಿಸ್ಕೊಟ್ಟಂಗೆ ಆಗುತ್ತೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ನಮ್ಮ ಕಾಂತರಾಜು ಅವರಿಗೆ ಮತ್ತು ಶ್ರೀನಿವಾಸ್ ಅವರಿಗೆ ಮತ್ತು ಅವರ ತಂಡದ ಎಲ್ಲ ಸದಸ್ಯರುಗಳಿಗೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ಅಮೂಲ್ಯವಾದ ಸಮಯಕ್ಕೆ ಮತ್ತು ಸಹಕಾರಕ್ಕೆ ಪ್ರೀತಿಯ ಧನ್ಯವಾದಗಳು. ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ